ಸಂಸ್ಥೆಯ ಪೂಜ್ಯರಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸ್ತಾರೆ. ಈ ದಿವಸ ನಮ್ಮ ನೆಚ್ಚಿನ ಕಾರ್ಯದರ್ಶಿಗಳು JSS ಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆಯ ಪ್ರಾಚಾರ್ಯರು ಆದಂತಹ ಡಾಕ್ಟರ್ ಅಜಿತ್ ಪ್ರಸಾದ್ ಅವರ 75ನೇ ಹುಟ್ಟುಹಬ್ಬವನ್ನ ದಿನಾಂಕ 5/4/2026 ಆಚರಣೆ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಮಾಹಿತಿ ನೀಡಲು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜನತಾ ಶಿಕ್ಷಣ ಸಮಿತಿಯ ಆಡಳಿತಾಧಿಕಾರಿಗಳಾದ ಶ್ರೀ ಅರವಿಂದ್ ಪ್ರಸಾದ್ ಅವರು, JSS ಮಂಜುನಾಥೇಶ್ವರ MCA ಕಾಲೇಜಿನ ಡೈರೆಕ್ಟರ್ ಆದಂತಹ ಶ್ರೀ ಸೂರಜ್ ಜೈನ್ ಅವರು, JSS ಮಂಜುನಾಥೇಶ್ವರ CBSE ಶಾಲೆಯ ಮುಖ್ಯಸ್ಥರು, ಈ ಅಭಿನಂದನಾ ಸಮಿತಿಯ ಕೋರ್ ಕಮಿಟಿ ಸದಸ್ಯರು ಆದಂತಹ ಶ್ರೀಮತಿ ಸಾಧನಾ ಅವರಿದ್ದಾರೆ. ಅದರಂತೆ JSS ಮಂಜುನಾಥೇಶ್ವರ PU ಕಾಲೇಜ್ ಸವದತ್ತಿ ರಸ್ತೆ ಅಲ್ಲಿಯ ಪ್ರಾಚಾರ್ಯರಾದಂತಹ ಡಾಕ್ಟರ್ ಭರಮಪ್ಪ ಬಾವಿಯವರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅದರಂತೆ ಈ ಕೋರ್ ಕಮಿಟಿ ಇನ್ನೊಬ್ಬ ಸದಸ್ಯರು JSS ಪದವಿ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಆದಂತಹ ಶ್ರೀ ಜಿನ್ನಪ್ಪ ಕುಂದಗೋಳ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಅಮೃತ ಮಹೋತ್ಸವದ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊಟ್ಟ ಮೊದಲಿಗೆ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾರೆ. ಬಹುಶಃ ಇಲ್ಲಿರುವಂತಹ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಅಜಿತ್ ಪ್ರಸಾದ್ ಸರ್ ಚಿರಪರಿಚಿತರು ಒಂದಿಲ್ಲ ಒಂದು ರೀತಿಯಿಂದ. ಯಾಕಂದ್ರೆ 1973ರಲ್ಲಿ ಪೂಜ್ಯ ಕಾವಂದರು ಈ ಸಂಸ್ಥೆಯನ್ನು ತೆಗೆದುಕೊಂಡಾಗ ಈ ಸಂಸ್ಥೆಗೆ ಅವರು ಇತಿಹಾಸ ಉಪನ್ಯಾಸಕರಾಗಿ ಈ ಸಂಸ್ಥೆಗೆ ಬಂದಂತರು. ಬಹುಶಃ ಅಂದಿನ ಕಷ್ಟದ ಕಾರ್ಯಗಳನ್ನ, ಅಂದಿನ ಕಷ್ಟದ ದಿನಗಳನ್ನ, ಇಂದಿನ ಸುವರ್ಣ ಯುಗವನ್ನ ಕಂಡವರು ಅವರೊಬ್ಬರೇ. ಯಾಕಂದ್ರೆ 73ರಲ್ಲಿ ಈ ಸಂಸ್ಥೆಯನ್ನು ತಗೊಂಡಾಗ ವಜ್ರಕುಮಾರ್ ಸರ್ ಜೊತೆ ಬಂದವರು ಅಜಿತ್ ಪ್ರಸಾದ್ ಸರ್. ವಜ್ರಕುಮಾರ್ ಅವರು 49 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಮುನ್ನಡೆಸಿದ್ರು. ತದನಂತರ ಅವರು ದೈವಾಧೀನರಾದ ನಂತರ ಅಜಿತ್ ಪ್ರಸಾದ್ ಸರ್ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ 53 ವರ್ಷಗಳಲ್ಲಿ ಜನತಾ ಶಿಕ್ಷಣ ಸಮಿತಿಯ ಏರಿಳಿತಗಳನ್ನ ಕಂಡಂತವರು ಡಾಕ್ಟರ್ ಅಜಿತ್ ಪ್ರಸಾದ್ ಅವರು. 1973ರಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ನಂತರ 2000ನೇ ಇಸ್ವಿಯಲ್ಲಿ ಅವರು ವಿತ್ತಾಧಿಕಾರಿಗಳಾಗಿ ಅಂದ್ರೆ ಹಣಕಾಸು ಅಧಿಕಾರಿಗಳಾಗಿ ಈ ಸಂಸ್ಥೆಯಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡಿದರು. 2005ರಲ್ಲಿ ಅವರು JSS ಪದವಿ ಕಾಲೇಜಿನ ಪ್ರಾಚಾರ್ಯರಾಗಿ ಕಾರ್ಯ ಮಾಡಿದರು. ಬಹುಶಃ ಈ ಕಾಲೇಜಿನ ಪ್ರಥಮ ಪ್ರಾಚಾರ್ಯರು BM ಶ್ರೀಕಂಠಯ್ಯ, ತದನಂತರ ಹಲವಾರು ಪ್ರಾಚಾರ್ಯರು, 25 ವರ್ಷಗಳ ಕಾಲ ವಜ್ರಕುಮಾರ್ ಅವರು ಆ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದರು. ತದನಂತರ ಡಾಕ್ಟರ್ ಅಜಿತ್ ಪ್ರಸಾದ್ ಅವರ ಕಾಲದಲ್ಲಿ ಆ ಕಾಲೇಜು ಸುವರ್ಣ ಯುಗವನ್ನೇ ಕಂಡಿತು ಅಂತ ಹೇಳ್ಬೋದು. ಯಾಕಂದ್ರೆ ಆ ಸಮಯದಲ್ಲಿ UGC ಇಂದ VGST ಇಂದ ಅತ್ಯಂತ ಹೆಚ್ಚು ಅನುದಾನವನ್ನು ತಂದು ವಿಜ್ಞಾನ ವಿಭಾಗವನ್ನ ಉನ್ನತೀಕರಣಗೊಳಿಸುವುದಲ್ಲದೆ ಎಲ್ಲ ಕಟ್ಟಡಗಳ ಸೌಂದರ್ಯೀಕರಣವನ್ನ ಮಾಡಿದ್ರು. ಅದಲ್ಲದೆ 2022ರಿಂದ ಅವರು ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಾಗ ಹಲವಾರು ಯೋಜನೆಗಳನ್ನ ಹಾಕೊಂಡ್ರು. ಬಹುಶಃ ಧಾರವಾಡಕ್ಕೆ ಶಿಕ್ಷಣ ಕಾಶಿ ಅಂತ ಹೆಸರು ಬರಲಿಕ್ಕೆ ಜನತಾ ಶಿಕ್ಷಣ ಸಮಿತಿ ಕೊಡುಗೆ ಅಪಾರ. ಅದರಲ್ಲೂ ಅಜಿತ್ ಪ್ರಸಾದ್ ಸರ್ ಕೊಡುಗೆ ಇನ್ನೂ ಹೆಚ್ಚಿನದಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ, ಕ್ರೀಡೆ, ಸಾಂಸ್ಕೃತಿಕ ಇಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಶಿಷ್ಯ ವೇತನ ನೀಡುವುದರ ಮೂಲಕ ಅವುಗಳನ್ನು ಉತ್ತೇಜಿಸುವ ಕಾರ್ಯವನ್ನ ಸಹ ಮಾಡಿದ್ದಾರೆ. ಪ್ರತಿ ವರ್ಷ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಇರ್ಬೋದು ಅಂತ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ಸುಮಾರು 40 ಲಕ್ಷಗಳ ರೂಪಾಯಿಗೆ ಶಿಷ್ಯ ವೇತನವನ್ನ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಉಚಿತ ಊಟ, ಉಚಿತ ವಸತಿ, ಉಚಿತ ಪ್ರವೇಶ, ಈ ರೀತಿ ವಿವಿಧ ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ 2005ರಲ್ಲಿ ಅವರು ಒಂದು ವಿಶಿಷ್ಟ ಕಾರ್ಯವನ್ನು ಕೈಗೊಂಡ್ರು. ಅದುವೇ ಉದ್ಯೋಗ ಮೇಳ. ಯಾಕಂದ್ರೆ ಆ ಸಮಯದಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಬರೀ ಇಂಜಿನಿಯರಿಂಗ್ ಕಾಲೇಜ್ಗೆ ಆಗ್ತಾ ಇತ್ತು. ಇಂಥ ಸಾಂಪ್ರದಾಯಿಕ ಕೋರ್ಸ್ಗಳಿಗೆ ಕ್ಯಾಂಪಸ್ ಇಂಟರ್ವ್ಯೂ ಇರಲಿಲ್ಲ. ಅದನ್ನ ಮೊಟ್ಟ ಮೊದಲಿಗೆ ಹುಟ್ಟಾಕಿದ್ದು ಡಾಕ್ಟರ್ ಅಜಿತ್ ಪ್ರಸಾದ್ ಅವರು. ಅದಕ್ಕಾಗಿ ಅವರಿಗೆ ಉದ್ಯೋಗದಾತ ಎಂಬ ಬಿರುದು ಸಹ ಬಂತು. ಇದುವರೆಗೆ 315ಕ್ಕೂ ಹೆಚ್ಚು ಕ್ಯಾಂಪಸ್ ಸಂದರ್ಶನ, 8ಕ್ಕೂ ಹೆಚ್ಚು ದೊಡ್ಡ ಉದ್ಯೋಗ ಮೇಳಗಳು, 4ಕ್ಕೂ ಹೆಚ್ಚು ಮಹಿಳಾ ಉದ್ಯೋಗ ಮೇಳ, 2 ಅಂಗವಿಕಲರಿಗಾಗಿ ಉದ್ಯೋಗ ಮೇಳ, ಇವುಗಳನ್ನೆಲ್ಲ ಮಾಡಿ ಹಲವಾರು ಕುಟುಂಬಗಳಿಗೆ ಅನ್ನದ ದಾರಿ ಆಗಿ ಆ ಕುಟುಂಬದ ದೀಪ ಬೆಳಗುವಲ್ಲಿ ಬಹಳವಾಗಿ ಶ್ರಮಿಸ್ತಾ ಇದ್ದಾರೆ. ಅದಲ್ಲದೆ JSS ಶಿಕ್ಷಣ ಸಂಸ್ಥೆ ಶಿಕ್ಷಣವನ್ನು ಅಷ್ಟೇ ನೀಡೋದಲ್ಲದೆ
ಸಾಮಾಜಿಕ ಕಳಕಳಿಯನ್ನು ಬಹಳ ಅಜಿತ್ ಪ್ರಸಾದ್ ಅವರು ವಹಿಸಿಕೊಂಡಿದ್ದಾರೆ. ಅದರಲ್ಲಿ ರಕ್ತದಾನ ಶಿಬಿರ, NSS ಮುಖಾಂತರ ಶೌಚಾಲಯ ನಿರ್ಮಾಣ, ಮನೆಗಳ ನಿರ್ಮಾಣ, ಆರೋಗ್ಯ ತಪಾಸಣೆ ಶಿಬಿರ, ಹೀಗೆ ಹಲವಾರು ಜನಪರ ಕಾರ್ಯಗಳನ್ನ ಜನತಾ ಶಿಕ್ಷಣ ಸಮಿತಿ ಮಾಡ್ತಾ ಬಂದಿದೆ. ಅದಕ್ಕೆ ಮುಂಚೂಣಿಯಲ್ಲಿರೋರು ಡಾಕ್ಟರ್ ಅಜಿತ್ ಪ್ರಸಾದ್ ಅವರು. ಹೀಗಾಗಿ ಅವರ ಒಂದು ಅಂದ್ರೆ ಹಿಂದೆನೆ ಅವ್ರದ್ದು ಒಂದು 60ನೇ ವರ್ಷದ ಕಾರ್ಯಕ್ರಮ ಮಾಡ್ಬೇಕಂದಾಗ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಯಾವುದೇ ನನಗೆ ಈ ಸಮಾರಂಭಗಳು ಬೇಡ ಅಂತ ಹೇಳಿದ್ರು. ಆದ್ರೂ ಈಗ 75ನೇ ವರ್ಷ ಅವ್ರದ್ದು ಅಮೃತ ಮಹೋತ್ಸವ, ಸಂಸ್ಥೆಗೆ ಬಂದು 53 ವರ್ಷ, ಅವರಿಗೆ 75 ವರ್ಷ. ಆ ಕಾರ್ಯಕ್ರಮವನ್ನ ಒಂದು ವಿಶಿಷ್ಟವಾಗಿ ಆಚರಿಸಬೇಕಂತ ಹಳೆ ವಿದ್ಯಾರ್ಥಿಗಳು, ಇಲ್ಲಿಯ ಸಿಬ್ಬಂದಿ ವರ್ಗದವರು, ಹಿರಿಯರು, ಧಾರವಾಡದ ನಾಗರಿಕರು ನಿರ್ಧರಿಸಿ ಆ ಕಾರ್ಯಕ್ರಮವನ್ನ ಮಾಡ್ಬೇಕಂತ ಮಾಡಿದ್ವಿ. ಅದು ಇದೇ ರವಿವಾರ 5ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಸನ್ನಿಧಿ ಹಾಲ್ನಲ್ಲಿ ಏರ್ಪಡಿಸಿದ್ವಿ. ಆ ಕಾರ್ಯಕ್ರಮದಲ್ಲಿ ಅವರಿಗೆ ತಮ್ಮ ಹಳೆಯ ವಿದ್ಯಾರ್ಥಿಗಳು, ನಿವೃತ್ತ ಶಿಕ್ಷಕರು ಎಲ್ಲ ಗೌರವ ವಂದನೆ ಸಲ್ಲಿಸಲಿದ್ದಾರೆ. ಆಮೇಲೆ ಸರ್ವ ಪ್ರಾಚಾರ್ಯರಾಗಿ ಸೇವೆಗೆ ಸೇರಿದ ನಂತರ ಈ ಕಾಲೇಜುಗಳಲ್ಲಿ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಬಹಳ ಕಂಡು ಬರ್ತಿತ್ತು ಅವರು ಡ್ರೆಸ್ ಮೇಲೆ. ಮೊಟ್ಟ ಮೊದಲಿಗೆ ಕರ್ನಾಟಕ ರಾಜ್ಯದಲ್ಲಿ ಯೂನಿಫಾರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದವರು ಡಾಕ್ಟರ್ ಅಜಿತ್ ಪ್ರಸಾದ್ ಕಾಲೇಜ್ಗಳಲ್ಲಿ, ಪದವಿ ಕಾಲೇಜ್ಗಳಲ್ಲಿ. ಈಗೂ ನೀವು ನೋಡ್ಬೋದು, ಇಂಜಿನಿಯರಿಂಗ್ ಕಾಲೇಜಲ್ಲಿ ಯೂನಿಫಾರ್ಮ್ ಇಲ್ಲ, ಬಟ್ ಪದವಿ ಕಾಲೇಜ್ನಲ್ಲಿ ಇವ್ರು ಮಾಡಿದ ನಂತರ ಎಲ್ಲಾ ಪದವಿ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಬಂದಿದೆ, PU ಕಾಲೇಜಿಗೆ ಬಂದಿದೆ. ಸೊ ಆ ಸಮಾನತೆ ತರುವ ದೃಷ್ಟಿಯಿಂದ ಅವರು ಅದನ್ನು ಮಾಡಿದ್ರು. ಯಾವತ್ತು ಜಾತಿ, ಲಿಂಗ, ಧರ್ಮ ತಾರತಮ್ಯವನ್ನು ಮಾಡದೆ ತಾವು ಹಲವಾರು ಸಾರಿ ಅವರನ್ನು ನೇರವಾಗಿ ಭೇಟಿಯಾಗಿದ್ದೀರಿ, ತಮ್ಮ ಅನುಭವಕ್ಕೂ ಬಂದಿದೆ. ಬಹಳ ತಾಳ್ಮೆಯ ಪ್ರತಿರೂಪ. ಅಂದ್ರೆ ಯಾವುದೇ ವಿಷಯವನ್ನ ತಾಳ್ಮೆಯಾಗಿ ಕೇಳಿ ಅದನ್ನ ವಿಚಾರ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳುವಂತ ವ್ಯಕ್ತಿ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು. ಕಳೆದ ವರ್ಷ ಸ್ವಲ್ಪ ಅನಾರೋಗ್ಯಕ್ಕೀಡಾದರೂ ಯಾವುದೇ ಕಾರ್ಯಗಳು ನಿಲ್ಲದಂತೆ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಬಂದಂಥವ್ರು. ರಾಜ್ಯ ಮಟ್ಟದ ಸ್ಪರ್ಧೆ, ರಾಷ್ಟ್ರ ಮಟ್ಟದ ಸ್ಪರ್ಧೆ, ವಿದ್ಯಾರ್ಥಿಗಳ ಅಡ್ಮಿಷನ್ನು ಅವನ್ನೆಲ್ಲ ಮಾಡಿದಂಥವ್ರು. ಇನ್ನೂ ಒಂದು ನಾವು ಅಜಿತ್ ಪ್ರಸಾದ್ ಸರ್ ಮತ್ತು ವಜ್ರಕುಮಾರ್ ಅವರ ಕಾರ್ಯವನ್ನು ಇನ್ನೊಂದು ನಾವು ಮುಕ್ತ ಕಂಠದಿಂದ ಶ್ಲಾಘಿಸಲೇಬೇಕು. ಕೋವಿಡ್ ಸಮಯದಲ್ಲಿ ಎಲ್ಲರಿಗೂ, ಅಂದ್ರೆ ಈವನ್ ನಾವು ಶಾಲಾ ವಾಹನಗಳನ್ನ ತೆಗೆಯದೇ ಇದ್ರು ಅಂತ ಡ್ರೈವರ್ಸ್, ಕಂಡಕ್ಟರ್ಸ್ಗೆ, ನಮ್ಮಂತ ಸಿಬ್ಬಂದಿಗೆ ಪೂರ್ತಿ ವೇತನವನ್ನು ನೀಡುವುದಲ್ಲದೆ ಆ ವರ್ಷ ಇನ್ಕ್ರಿಮೆಂಟ್ ಅನ್ನು ಸಹ ಕೊಟ್ಟಂತ ಒಂದು ಸಂಸ್ಥೆ ಇದೆ. ಅದಕ್ಕಾಗಿ ನಾವು ಅಜಿತ್ ಪ್ರಸಾದ್ ಸರ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲುವುದಿಲ್ಲ. ಈ ಅಭಿನಂದನಾ ಸಮಾರಂಭ ಮಾಡಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಮಾಡಿದ್ದೀವಿ. ಅದಕ್ಕಾಗಿ ಈ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ವಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಶ್ರೀ ಅರವಿಂದ್ ಪ್ರಸಾದ್ ಅವರು ನೀಡಿದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ಈಗ 1973ನೇ ಇಸ್ವಿಯಲ್ಲಿ ESS ಸಂಸ್ಥೆಯನ್ನು ತೆಗೆದುಕೊಳ್ಳಲಾಯಿತು ಹುಕ್ಕೇರಿಕರ್ ಅವರಿಂದ. ಸೊ ಅವಾಗ ಕೇವಲ 280 ವಿದ್ಯಾರ್ಥಿಗಳಷ್ಟೇ ಇದ್ರು. ಎಷ್ಟೋ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಟೀಚರ್ಸ್ ಇರ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಏನು ವಜ್ರಕುಮಾರ್ ಸರ್ ಮತ್ತೆ ಅಜಿತ್ ಪ್ರಸಾದ್ ಸರ್ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಇದನ್ನು ವಹಿಸ್ಕೊಂಡ್ರು, ಎಲ್ಲ ಜವಾಬ್ದಾರಿಗಳನ್ನು ವಹಿಸ್ಕೊಳ್ತಾ ಬಂದ್ರು. ಸೊ 1978ರಲ್ಲಿ 3000 ಮಕ್ಕಳು ವಿದ್ಯಾರ್ಥಿ ಆಯ್ತು. ಅಲ್ಲಿಂದ ನಾವು ಹಿಂತಿರುಗಿ ನೋಡೇ ಇಲ್ಲ. ಇವತ್ತಿಗೆ ಈ ಕ್ಯಾಂಪಸ್ ಅಲ್ಲಿ, ಬರೀ ಈ ಒಂದು ಕ್ಯಾಂಪಸ್ ಅಲ್ಲಿ 17,000 ಮಕ್ಕಳು ಇದ್ದಾರೆ. 3 ಕ್ಯಾಂಪಸ್ಗಳಿದ್ದಾವೆ, ಅಲ್ಲಿ ಎಲ್ಲ ಸೇರಿ 5,000 ಮಕ್ಕಳಿದ್ದಾರೆ. ಸುಮಾರು 21-22,000 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಸೊ ಇದು ಬೆಳಿಬೇಕಂದ್ರೆ, ಇಷ್ಟೊಂದು ಈ ರೇಂಜ್ಗೆ ಬೆಳಿಬೇಕಂದ್ರೆ, ಈಗ ಮಾವೀರ್ ಸರ್ ಹೇಳಿದಾಗೆ ಸಾಕಷ್ಟು ವಿದ್ಯಾರ್ಥಿಗಳ ಅಕಾಡೆಮಿಕ್ಸ್ ಅಷ್ಟೇ ಅಲ್ಲದೆ ಅದಲ್ಲದೆ ಬೇರೆ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು, ಸ್ಪೋರ್ಟ್ಸ್ ಅಲ್ಲಿ ಆಗಲಿ, ಪ್ರತಿಯೊಂದು ಇದರಲ್ಲೂ ವಿದ್ಯಾರ್ಥಿಗಳಲ್ಲಿ ಯಾವ್ಯಾವ ರೀತಿಯ ಅವರ ಸ್ಕಿಲ್ಸ್ ಇದಾವೆ, ಅವರ ಅಬಿಲಿಟಿ ಇದೆ, ಅದಕ್ಕೆ ಪ್ರತಿಯೊಂದಕ್ಕೂ ಮಹತ್ವ ಕೊಟ್ಟು ಮಾಡಲಾಗಿದೆ. ಅದಲ್ಲದೆ ಬರೀ ಕ್ಯಾಂಪಸ್ ಒಂದೇ ಅಲ್ಲ, ಕ್ಯಾಂಪಸ್ ಹೊರಗಿನ ಭಾಗದಲ್ಲೂ, ಅಂದ್ರೆ ಈಗ ಹೊರಗಿಂತ ಬ್ಲಡ್ ಡೊನೇಷನ್ ಬರ್ತಾರೆ, ಬಡ ವಿದ್ಯಾರ್ಥಿಗಳಿರ್ತಾರೆ. ಕೆಲವು ಕಡೆ NSS ಮತ್ತೆ NCC ನಮ್ಮ ಟೀಮ್ಗಳನ್ನು ಕಳಿಸಿ ಪ್ರತಿಯೊಂದು ಊರುಗಳಲ್ಲಿ ಮನೆಗಳನ್ನು ಕಟ್ಟೋದಾಗ್ಲಿ, ಅಲ್ಲಿನ ರಸ್ತೆಗಳನ್ನು ವ್ಯವಸ್ಥೆ ಪಡಿಸೋದಾಗ್ಲಿ, ಈ ತರ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೊ ಅಂದ್ರೆ ಸರ್ ಮತ್ತೆ ವಜ್ರಕುಮಾರ್ ಸರ್ ಮತ್ತೆ ಅಜಿತ್ ಪ್ರಸಾದ್ ಸರ್ ಇರ್ಬೇಕಾದ್ರೆ ಬರೀ ಅಕಾಡೆಮಿಕ್ಸ್, ಮಕ್ಕಳದು ಬರೀ ಅಕಾಡೆಮಿಕ್ಸ್ ಒಂದೇ ಅಲ್ಲದೆ ಸಾಕಷ್ಟು ಏರಿಯಾದಲ್ಲೂ ಅವರಿಗೆ ಬೆಳೆಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಹಾಗಾಗಿ ಇದನ್ನು ಸರ್ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಆಗ್ಲೇಬೇಕು ಈ ಸಲ. ಯಾಕಂದ್ರೆ ಅವ್ರದ್ದು ಹೋದ್ಸಲ ಅವ್ರದ್ದು 60ನೇ ರಿಟೈರ್ಮೆಂಟ್ ಆಗ್ಲಿ ಅಥವಾ
ಮುಂಚೆದೆಲ್ಲ ಆಗ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಸರ್ ಬೇಡ ಅಂತ ಇದ್ರು. ಈ ಸಲ ಒಂದು ಕಾರ್ಯಕ್ರಮಕ್ಕೆ ಮಾಡ್ಲೇಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿ ಮಾಡ್ತಾ ಇದ್ದಾರೆ. ಅದರ ನಂತರ 5ನೇ ತಾರೀಕು ಅಂದ್ರೆ ಬರುವ ಸಂಡೇ 5ನೇ ತಾರೀಕಿಗೆ 9:00ವರೆಗೆ ನಾವು ಈ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಸಲ ಟೈಮಿಂಗ್ ಅನ್ನು ಸ್ವಲ್ಪ ನಾವು ರೆಸ್ಟ್ರಿಕ್ಟ್ ಮಾಡಿ ಒಂದು ಫಿಕ್ಸ್ ಟೈಮ್ ಮಾಡ್ಕೊಂಡಿದ್ದೇವೆ. 9:00 ಶಾರ್ಪ್ ಇಲ್ಲಿಂದ ಒಂದು ಮೆರವಣಿಗೆ ಶುರು ಆಗ್ತದೆ. ಮೇನ್ ಗೇಟ್ ಇಂದ ಮೆರವಣಿಗೆ ಶುರು ಆಗ್ತದೆ. ಸುಮಾರು 9:45 ಅಂದ್ರೆ ನಾವು ಸನ್ನಿಧಿ ಹಾಲ್ ಅಲ್ಲಿ ವರೆಗೆ ಮೆರವಣಿಗೆ ಇರ್ತದೆ. ಅಲ್ಲಿಂದ ಬರಮಾಡ್ಕೊಂಡು ಸರ್ ಅಲ್ಲಿ ಬರಮಾಡ್ಕೊಂಡು ಸಂಗೀತ ಕಾರ್ಯಕ್ರಮ ಇರ್ತದೆ. 10:30 ಗಂಟೆ ತನಕ ಸಂಗೀತ ಕಾರ್ಯಕ್ರಮ ಇರ್ತದೆ. ತದನಂತರ ಎಲ್ಲ ಬಂದಿರುವ ಗೆಸ್ಟ್ ಗಳನ್ನು ಆಲಿಸಿ ಸ್ಟೇಜ್ ಮೇಲೆ ಬಂದು ಅವರು ಅವತ್ತು ಮಾತಾಡ್ತಾರೆ. ಅದೇ ರೀತಿ ನಂತರ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೇವೆ. ಸೊ ಈ ತರ ಕೆಲವು ಈ ತರ ಪ್ಲಾನಿಂಗ್ ಮಾಡ್ಕೊಂಡು ಈ ತರ ಟೈಮ್ ಎಲ್ಲ ಸೆಟ್ ಮಾಡ್ಕೊಂಡು ಏನೇನ್ ಬೇಕು ಆವತ್ತಿನ ದಿನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಈ ವಿಷಯನ್ನು ನಿಮ್ಮ ಮೂಲಕ ನಾವು ಈಗ ನಾವು ಸಾಕಷ್ಟು ಇನ್ವಿಟೇಷನ್ಗಳನ್ನು ಕಳಿಸಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಸರಿಗೆ ಬೇಕಾದವ್ರು ತುಂಬಾ ಬೇಕಾಗಿದ್ದವರಾಗ್ಲಿ ಅಥವಾ ದೂರದವರಾಗ್ಲಿ ಅವರಿಗೆ ಈ ವಿಷಯ ಮೀಟ್ ಅಂದ್ರೆ ರೀಚ್ ಆಗ್ಬೇಕು ಅನ್ನೋ ಸಲುವಾಗಿ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಮುರುಘಾಮಠ ಇವರು ವಹಿಸ್ಕೊಳ್ತಾ ಇದ್ದಾರೆ. ಅದರಂತೆ ಶುಭಾಶಯ ನೀಡಲಿಕ್ಕೆ ಅತನಿ ಮೋಟಗಿ ಮಠದ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ರು ಮತ್ತು ನಮ್ಮ ಹಳೆ ವಿದ್ಯಾರ್ಥಿಯೂ ಸಹ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿ ಅವರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸ್ತಾರೆ. ಅದರಂತೆ ಈಗಾಗಲೇ ಸರ್ ಅಭಿನಂದನಾ ಗ್ರಂಥವನ್ನ ಹೊರತರ್ತಾ ಇದ್ದೀವಿ, ಸುಮೇರ ಅಂತ ಹೇಳಿ. ಆ ಗ್ರಂಥವನ್ನ ಕೇಂದ್ರ ಸರ್ಕಾರದ ಆಹಾರ, ಸಾರ್ವಜನಿಕ ವಿತರಣೆ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆ ಗ್ರಂಥವನ್ನ ಬಿಡುಗಡೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಅರವಿಂದ್ ಬೆಲ್ಲದವರು, ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು, ಪ್ರಸಾದ್ ಅಬ್ಬಯ್ಯ ಅವರು, ಮಹೇಶ್ ತೆಂಗಿನಕಾಯಿ ಅವರು, NH ಕೋನ್ ರೆಡ್ಡಿ ಅವರು ಹಾಗೂ SV ಸಂಕನೂರ್ ಅವರು ಆಗಮಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಹುಬ್ಬಳ್ಳಿ ಧಾರವಾಡದ ಮಹಾಪೌರರಾದ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರು, ಜಿಲ್ಲಾಧಿಕಾರಿಗಳಾದ ಸ್ನೇಹಲ್ ಆರ್ ಅವರು, ಪೊಲೀಸ್ ಆಯುಕ್ತರಾದ ಶ್ರೀ N ಶಶಿಕುಮಾರ್ ಅವರು, ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ AM ಖಾನ್ ಅವರು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ PL ಪಾಟೀಲ್ ಅವರು, SDM ಸೊಸೈಟಿಯ ಕಾರ್ಯದರ್ಶಿಗಳಾದ ಜೀವಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ, ನಂತರ ಧಾರವಾಡದ SP ಆದಂತ ಗುಂಜನ್ ಅವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಇದೀಗ ಅಜಿತ್ ಪ್ರಸಾದ್ ಸರ್ ಆಧೀನದಲ್ಲಿ 25 ಸಂಸ್ಥೆಗಳು, 1300 ಸಿಬ್ಬಂದಿ, 22,000 ವಿದ್ಯಾರ್ಥಿಗಳು ಅವರ ಯೋಗಕ್ಷೇಮ ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನ ಡಾಕ್ಟರ್ ಅಜಿತ್ ಪ್ರಸಾದ್ ವಹಿಸಿಕೊಂಡಿದ್ದಾರೆ. ಅವರ ಮೇಲಿರುವ ಅಭಿಮಾನದಿಂದ, ಅಂದ್ರೆ ಈಗ ಕೆಲವೊಂದು ಹುಟ್ಟುಹಬ್ಬಗಳನ್ನ ಹೇಗೆ ಆಚರಣೆ ಮಾಡ್ತೀವಿ ಅವರಿಗೆ ಉಡುಗೊರೆ ಕೊಟ್ಟು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಈ ಸಲ ವಿಭಿನ್ನವಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇವತ್ತೇ JSS ಪದವಿ ಕಾಲೇಜದವರು ಗದಗದ ಬಿಂಕದಕಟ್ಟೆಯಲ್ಲಿರುವ ಪ್ರಾಣಿ ಸಂಗ್ರಹಾಲಯದಲ್ಲಿ 3 ಪ್ರಾಣಿಗಳನ್ನ 1 ವರ್ಷದ ಮಟ್ಟಿಗೆ ಅವರ ಹೆಸರಿನಲ್ಲಿ ದತ್ತು ತೆಗೆದುಕೊಂಡು ಅವುಗಳನ್ನ ಪೋಷಣೆ ಮಾಡುವಂತ ಕಾರ್ಯಕ್ರಮವನ್ನ ಇದೀಗ ಬಾಜು ಪಕ್ಕದ ಹಾಲ್ನಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಅನಾಥಾಶ್ರಮಗಳಿಗೆ ಆಹಾರ ವಿತರಣೆ ಮಾಡಬಹುದಿರ್ಬೋದು, ಅವರಿಗೆ ವಸ್ತ್ರಗಳನ್ನ ವಿತರಣೆ ಮಾಡುವ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಆಯಾ ಶಿಕ್ಷಣ ಸಂಸ್ಥೆಗಳು ಹಮ್ಮಿಕೊಂಡಿವೆ. ಇವರ ಅಮೃತ ಮಹೋತ್ಸವ ನೆಪದಲ್ಲಿ ಸಾರ್ವಜನಿಕರಿಗೆ ಏನಾದರೂ ಸೇವೆಯನ್ನ ಮುಗಿಸೋಣ ಅನ್ನೋ ನಿಟ್ಟಿನಲ್ಲಿ ಇದೊಂದು ವಿಶಿಷ್ಟವಾಗಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಅಂತರ್ ಕಾಲೇಜು ಕ್ವಿಜ್ ಸ್ಪರ್ಧೆಯನ್ನ ಪದವಿ ಕಾಲೇಜಿನ ಇತಿಹಾಸ ವಿಭಾಗದವರು ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಇನ್ನು ಮುಂಬರುವ ದಿನಗಳಲ್ಲಿ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಇದೊಂದು ಮಾಧ್ಯಮದಲ್ಲಿ ತಾವು, ಯಾಕಂದ್ರೆ ಹಳೆ ವಿದ್ಯಾರ್ಥಿಗಳು ಇದ್ದೀರಿ, JSS ಹಲವಾರು ಜನ ಅವರ ಆಪ್ತರಿದ್ದೀರಿ, ಇದಕ್ಕೆ ಒಂದು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಆ ದಿನ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಅಮೃತ ಮಹೋತ್ಸವದ ಸಮಿತಿ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ.